शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुरतरसी तुलसी तुलसी दामोदर नरसी दामोदर नरसी माननिग्रह तुलसी कार्तिका दामोदर नरसी श्री तुलसी दामोदर नरसी मನೆಯ ಹಿತೈನ ಸಮಸ್ತ ಕನ್ನಡ ಕುಲಕೋಟಿಗೆ ನಮ್ಮ ಶಿವಲೀಲಾ ಕಲ್ಚರಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ರಾಜ್ಯೋತ್ಸವದ ಶುಭಾಶಯಗಳು ಕೂಡ. ಜೈ ಭುವನೇಶ್ವರಿ. ಸಂಸ್ಥೆ ಪ್ರಾರಂಭವಾಗಿ 2013ರಲ್ಲಿ ನೃತ್ಯ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ, ನೃತ್ಯ ಸಂಗೀತ. 2014ರಲ್ಲಿ ಶಿವಲೀಲಾ ಕಲ್ಚರಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ. ಇವತ್ತಿನವರೆಗೂ ನಮ್ಮಲ್ಲಿ ಕಲಾವಿದರು ಒಂದು
100 ಕಲಾವಿದರಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಮಕ್ಕಳು ಕೂಡ ಒಂದು 60-70 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಸಂಗೀತವನ್ನ ತರಬೇತಿ ಕೊಡ್ತಾ ಇದೀವಿ. ಅನೇಕ ಯೋಜನೆಗಳನ್ನ ಕೂಡ ನಾವೆಲ್ಲ ಹಾಕೊಂಡಿದೀವಿ. ನೃತ್ಯ ರೂಪಕಗಳನ್ನ ನಾವು ಕೊಟ್ಟಿದೀವಿ. ಅದು ಒಂದು ಹಿಸ್ಟಾರಿಕಲ್ ಆಗಿರ್ಬೋದು, ಜೈ ಜಗನ್ಮಾತೆ, ಆಮೇಲೆ ಜಾನಪದ ಕೂಡ ನಾವು ಬಹಳ ಮಹತ್ವವನ್ನು ಕೊಟ್ಟು ಜಾನಪದ ಶೈಲಿನಲ್ಲಿ ಒಳ್ಳೊಳ್ಳೆಯ ವಿದ್ವಾಂಸರ ಸಂಗೀತ ನಿರ್ದೇಶಕರಿಂದ ನಾವು ಸಂಗೀತ ನಿರ್ದೇಶನವನ್ನು ನಾವು ತೆಗೆದುಕೊಂಡು ಅದು ಪುಣ್ಯಕೋಟಿಯನ್ನ ಜಾನಪದ ಶೈಲಿನಲ್ಲಿ ಮಾಡಿದೀವಿ. ನೃತ್ಯ ಭಾರತ್ ಮಾಡಿದೀವಿ, ಶ್ರೀರಾಮ ಚರಣಂ ಮಾಡಿದೀವಿ, ಪ್ರಕೃತಿ ಅಂತ ಪಂಚಭೂತಗಳನ್ನ ಆಧರಿಸಿ ಅದನ್ನ ನೃತ್ಯ ರೂಪಕವನ್ನ ಮಾಡಿದೀವಿ. ಅನೇಕ ನೃತ್ಯ ರೂಪಗಳು ನಾವು ಅಭಿಮಾನಿಗಳಿಗೆ ಕೊಡ್ತಾ, ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ನಾಡು ಬೆಳಿಬೇಕು, ನಮ್ಮ ಕಲೆ ಯಾವ ರೀತಿಯಲ್ಲೂ ಧಕ್ಕೆ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಪ್ರಯತ್ನ ಅಂತೂ ನಮ್ಮ ಪ್ರಯತ್ನ ಸಂಸ್ಥೆಯಿಂದ ಪ್ರಯತ್ನ ನಾವಾಗ್ಲಿ, ನಮ್ಮ ಕಾರ್ಯದರ್ಶಿ ಶ್ರೀಮತಿ ಪರಿಮಳ ಸುಬೋಧ್ ಅವರಾಗ್ಲಿ, ನಮ್ಮ ಕಲಾವಿದರಾಗ್ಲಿ ತುಂಬಾ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಈ ವರ್ಷ ಒಂದು ಹೊಸದು ಸಿರಿಗನ್ನಡಂ ಗೆಲ್ಗೆ ನನ್ನ ಬಹಳ ದಿನದ ಕನಸು. ನಾನು ಬೆಳಗಾಂ ಜಿಲ್ಲೆಯವಳು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ್ಲೂ ಹೆಮ್ಮೆ ಪಡ್ತಾನೆ ನಮ್ಮ ಜಿಲ್ಲೆಯವಳು ಅಂತ. ನಮ್ದು ಮುಳುಗಡೆ ಪ್ರದೇಶ, ಹಳ್ಳಿ ಎಲ್ಲ ಹಿಡ್ಕಲ್ ಡ್ಯಾಮ್ ಪ್ರಾಜೆಕ್ಟ್ ಅಲ್ಲಿ ಹೋಯ್ತು. ಬೆಳಗಾಮಿಂದ ನಾವು ಬೆಂಗಳೂರಿಗೆ ಬಂದು ಈ ಕಲಾವೃತ್ತಿಯನ್ನು ಪ್ರಾರಂಭಿಸಿ ಪ್ರಭಾತ್ ಕಲಾವಿದರ ಸಂಸ್ಥೆಯಲ್ಲಿ ನಿರಂತರವಾಗಿ ನಾನು 35 ವರ್ಷವನ್ನ ಕಲಾ ಸೇವೆಯನ್ನ ಮಾಡಿದ್ದೀನಿ. ಅವರ ಕುಟುಂಬದಲ್ಲಿ ಗೋಪಿನಾಥ ದಾಸರ ಒಂದು ದತ್ತು ಮಗಳಾಗಿ ನಾನು ಅವರ ಸಂಸ್ಥೆಗೂ ಕೂಡ ನಾನು ಸೇವೆಯನ್ನು ಮಾಡಿದ್ದೀನಿ. ಅವರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ನಮ್ಮದೇ ಆದ ಒಂದು ಸಂಸ್ಥೆ, ಒಂದು 10 ವರ್ಷದಿಂದ ನಮ್ಮ ಸಂಸ್ಥೆ ಒಂದು ಪ್ರಾರಂಭ ಮಾಡಿದೀವಿ, ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ. ಸಿರಿಗನ್ನಡಂ ಗೆಲ್ಗೆ ಇದನ್ನ ಚಿಕ್ಕ ವಯಸ್ಸಿನಲ್ಲೂ ನನಗೆ ಕನ್ನಡದ ಬಗ್ಗೆ ನಂಗೆ ತುಂಬಾ ಅಭಿಮಾನ, ನನಗೆ ಮಾಡಬೇಕು ಅಂತ 10 ವರ್ಷದಿಂದ ನಮ್ಮ ಪ್ರಯತ್ನ. CV ಶಿವಶಂಕರ್ ಗೊತ್ತಿರ್ಬೇಕು ನಿಮಗೆ. CV ಶಿವಶಂಕರ್, ದಿವಂಗತ CV ಶಿವಶಂಕರ್ ಅವ್ರ ಹತ್ರ ನಾನು ಇವಳು ಹೋಗಿ ಹೇಳಿದಾಗ ನಮ್ಗೆ ಅಪ್ಪಾಜಿ, ನಮ್ಗೆ ಈ ತರ ನಮ್ಮ ತಂದೆಯ ಸ್ನೇಹಿತರವರು ಈ ತರ ನಾವು ಮಾಡ್ಬೇಕು ಅಂತ ಇದೀವಿ, ಕನ್ನಡದ ಬಗ್ಗೆ ಇತಿಹಾಸದ ಬಗ್ಗೆ ತುಂಬಾ ಖುಷಿ ಪಟ್ರು. ಅವ್ರಿಗೆ ಮೊದ್ಲೇ ಕನ್ನಡದ ಅಭಿಮಾನಿ ಬಿಡ್ಲೇ ಇಲ್ಲ. ನಮ್ಮಿಬ್ಬರನ್ನ ಕೂಡಿಸ್ಬಿಟ್ಟು ಏನ್ ಬೇಕು ನಿಮಗೆ, ಇಲ್ಲ ಪೂರ್ತಿ ಸಾಹಿತ್ಯ ಬೇಕು ನಮಗೆ, ಎಷ್ಟೋ ನಾವು ತಿಳ್ಕೊಂಡಿದೀವಿ, ಎಷ್ಟೋ ನಾವು ಇನ್ನೂ ತಿಳ್ಕೊಬೇಕಾಗಿದೆ, ಅದನ್ನ ಜನಗಳಿಗೆ ಕೊಡ್ಬೇಕು, ಮಕ್ಕಳಿಗೆ ಕೊಡ್ಬೇಕು, ಅಭಿಮಾನಿಗಳಿಗೆ ಕೊಡ್ಬೇಕು ಅಂತ ಹೇಳಿದಾಗ ಪಾಪ ಅವರು ಒಪ್ಪಿಕೊಂಡು ನಮಗೆ ಈ ಒಂದು ಸಿರಿಗನ್ನಡಂ ಗೆಲ್ಗೆ ಅನ್ನೋದು ಒಂದು ಸಾಹಿತ್ಯವನ್ನು ಬರೆದು ಕೊಟ್ರು. ಮಧ್ಯದಲ್ಲಿ ಸ್ವಲ್ಪ ನಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಕೋವಿಡ್ ಬಂತು, ಇದೆಲ್ಲ ಆಯ್ತು. ಅವ್ರ ಪಾಪ ನಮ್ಮನ್ನೆಲ್ಲ ಅಗಲ್ಬಿಟ್ರು. ಆಮೇಲೆ ನಾವು ರುದ್ರಮೂರ್ತಿ ಶಾಸ್ತ್ರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಈ ತರ ಮಾಡಿದ್ದಾರೆ ಸರ್ ಅಂತ ಹೇಳಿದಾಗ ಅವರು ಅದನ್ನ ಮುಂದುವರಿಸಿ ನಮಗೆ ಇದನ್ನ ಮಯೂರವರ್ಮನಿಂದ ಹಿಡಿದು ಅಪ್ ಟು ಮೈಸೂರುವರೆಗೂ ಇತಿಹಾಸ, ಅದು ಪುಲಿಕೇಶಿ, ಅಗಿಂಬಡಿ ಪುಲಿಕೇಶಿ, ಹರ್ಷವರ್ಧನ, ಭರತ ಬಾಹುಬಲಿ, ಕದಂಬರ ಮಯೂರವರ್ಮ, ಕೃಷ್ಣದೇವರಾಯ, ನೃಪತುಂಗ, ಕಿತ್ತೂರು ಚೆನ್ನಮ್ಮ, ಕೆಂಪೇಗೌಡರು ಏನ್ ಕೊಟ್ರು, ನಮ್ಮ ಬೆಂಗಳೂರಿಗೆ ಏನು ಕೊಟ್ರು ಕೊಡುಗೆಯನ್ನ, ಮೈಸೂರು ನಾಲ್ವಡಿ ಕೃಷ್ಣರಾಜ ಅವರು ಏನ್ ಕೊಟ್ಟಿದ್ದಾರೆ, ನಮ್ಮ ಕೃಷ್ಣರಾಜ ಸಾಗರ ಆಗಿರ್ಬೋದು, ಯಾವ ತರ ಅವ್ರು ಕಷ್ಟಪಟ್ಟು ನಾವು ಅನ್ಕೋತೀವಿ ಮಹಾರಾಜರು ಸುಖವಾಗಿದ್ದಾರೆ ಅಂತ. ಖಂಡಿತವಾಗಿ ಮಹಾರಾಣಿಯವರು ಎಲ್ಲ ಪ್ರಜೆಗಳನ್ನ ಮಕ್ಕಳಂತೆ ನೋಡ್ಕೊಂಡು ತಮ್ಮ ಒಡವೆಗಳನ್ನೆಲ್ಲ ಕೊಟ್ಟು ನಿಜವಾಗ್ಲೂ ನಮಗೆ, ನಮ್ಮ ಎಲ್ಲರಿಗೂ ನಮಗೆ ಬಹಳ ಉಪಕಾರ ಮಾಡಿದ್ದಾರೆ. ಅಂಥವ್ರೇ ನಮಗೆ ಒಂದು ದಾರಿ ಅಂತವ್ರೇ ಆತರ ಮಾಡ್ಬೇಕಾದ್ರೆ ನಾವೇನು ನಾವೂ ಕೂಡ ಆತರ ಅವರ ಒಂದು ಮಾರ್ಗದರ್ಶನ ಅವ್ರಿಗೆ ನಮಗೆ ಹೋಲಿಕೆ ಸರಿ ಅಲ್ಲ. ಆದ್ರೂ ಕೂಡ ಅವರ ಒಂದು ಆಶೀರ್ವಾದದಿಂದ ನಾವು ಇದೊಂದು ನೃತ್ಯ ರೂಪಕವನ್ನ ನಾವು ಮಾಡಿದೀವಿ. ಇದು ಪೂರ್ತಿ ಸಂಗೀತ ನಿರ್ದೇಶನ ಬಂದು ನಮ್ಮ ಅರುಣ್ ಅಂತ, ಅವರು ರಮೇಶ್ ಬಾಬು ಅವರ ಮಗ. ಆಮೇಲೆ ಹಿನ್ನೆಲೆ ಗಾಯನ ಬಂದು ಹೇಮಂತ್ ಹೇಳಿದ್ದಾರೆ. ಸರಿಗಮಪ್ಪದ್ದು ನಮ್ಮ ಲಕ್ಷ್ಮೀ ನಾಗರಾಜ್ ಹೇಳಿದ್ದಾರೆ. ವಾದ್ಯಗೋಷ್ಠಿ ಎಲ್ಲ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಶಿಷ್ಯರೆಲ್ಲ ಅವ್ರ ಸಂಗೀತ ಎಲ್ಲ ಎಲ್ಲರೂ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ನಾಗೇಂದ್ರ ಪ್ರಸಾದ್ 2 ಹಾಡುಗಳನ್ನ ಕೊಟ್ಟಿದ್ದಾರೆ, ನೃತ್ಯಕ್ಕೆ ಹಾಡು ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಕಲಾವಿದರು ಸಹಕಾರ ಕೊಟ್ಟಿದ್ದಾರೆ. ಇವ ಸಹಕಾರ ಕೊಡೋದು ನನಗೆ ಪತ್ರಿಕಾ ಮಾಧ್ಯಮ, ನೀವು ನಿಂತ್ಕೊಂಡ್ಬಿಟ್ರೆ ಖಂಡಿತ ಈ ಸಂಸ್ಥೆ ನಮಗೆ ಖಂಡಿತ ನಿಂತ್ಕೊಳ್ಳುತ್ತೆ, ಕಲಾವಿದರಿಗೆ ಸಹಾಯ ಆಗುತ್ತೆ. ಈ ನಾವು ಮಾಡಿದ ಒಂದು ನೃತ್ಯ ಎಲ್ಲಾ ಕಡೆಗೂ ಹೋಗ್ಬೇಕು ಅನ್ನೋ ಮೊನ್ನೆ ನಮ್ಗೆ ಗೋರು ಚನ್ನಬಸಪ್ಪ ಅಪ್ಪಾಜಿ ಅವರು 15 ದಿವಸದ ಹಿಂದೆ ನಾವು ಇದನ್ನ ಇನಾಗ್ರೇಷನ್ ಮಾಡಿದ್ವಿ. 3 hours ಕೂತಿದ್ದಾರೆ. ಇದು ಇಡೀ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯಗಳಿಗೂ ಹೋಗ್ಬೇಕು, ಹಳ್ಳಿ ಮಕ್ಕಳು ಹಿಡ್ಕೊಂಡು ಎಲ್ಲರೂ ನೋಡ್ಬೇಕು ಇದಕ್ಕೆ ವ್ಯವಸ್ಥೆ ಮಾಡ್ಬೇಕು. ವ್ಯವಸ್ಥೆ ಮಾಡ್ಬೇಕಾದ್ರೆ ನಮ್ಗೆ ಸರ್ಕಾರ ಮಾಡ್ಬೇಕು. ಅಂದ್ರೆ ಸಹಾಯ ಅಂದ್ರೆ ನಾವು ಅದು ಕೊಡಿ ಇದು ಕೊಡಿ, ನಮ್ಗೆ ವೇದಿಕೆಯನ್ನು ಕಲ್ಪಿಸಿ ಕೊಡಿ. ವೇದಿಕೆಯನ್ನು ನಮಗೆ ಕಲ್ಪಿಸಿ ಕೊಟ್ಟಾಗ ಅದೊಂದು ಎಲ್ಲರಿಗೂ ಪ್ರದರ್ಶನ ಮಾಡಕ್ಕೆ ಅನುಕೂಲ ಆಗುತ್ತೆ. ಪರಿಮಳ ಅಂತ, ಎಲ್ಲರಿಗೂ ನಮಸ್ಕಾರ. ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿದ್ದೀನಿ. ಕಳೆದ 10 ವರ್ಷ ಆಯ್ತು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ. ಹಲವಾರು ಮೇಡಮ್ ಹೇಳಿದಂಗೆ ಹಲವಾರು ನೃತ್ಯ ರೂಪಕಗಳನ್ನ ನಾವು ಪ್ರದರ್ಶನ ಮಾಡಿಕೊಂಡು ದೇಶ ವಿದೇಶಗಳಲ್ಲೂ ಕೂಡ ನಾವು ಅದನ್ನ ಪ್ರದರ್ಶನ ಮಾಡಿದೀವಿ. ನಮ್ಮ ಮೋಟಿವ್ ಇಷ್ಟೇ, ನಮ್ಮ ಕಲೆ ಮತ್ತೆ ನಮ್ಮ ಸಂಸ್ಕೃತಿ ಬೆಳಿಬೇಕು,
ಯಾಕಂದ್ರೆ ಎಲ್ಲರಿಗೂ ಗೊತ್ತು ಇವಾಗ, ಅಂದ್ರೆ ನಾವು ದೊಡ್ಡದಾಗಿ ಮಾಡ್ತಿದೀವಿ ಅಂತಲ್ಲ, ಬಟ್ ಇದರಿಂದ ಸಾಕಷ್ಟು ಕಲಿಯೋದಿದೆ. ಇದೊಂದು ನಮ್ಗೆ ಒಂದು ದಾರಿ ದೀಪವಾಗಿ ಒಂದು ಸಿರಿಗನ್ನಡಂ ಗೆಲ್ಗೆ ಅಂದ್ಬಿಟ್ಟು ಒಂದು ನೃತ್ಯ ರೂಪಕವನ್ನ ಮಾಡಿದೀವಿ. ಇಲ್ಲಿ ನಮ್ಮ ಕರ್ನಾಟಕದ ಗತ ವೈಭವವನ್ನ ನಾವು ಒಂದು ತುಣುಕು, ಅಂದ್ರೆ ತೀರಾ ಎಲ್ಲಾನು ನಾವು ತೋರ್ಸ್ಲಿಕ್ಕೆ ಆಗೋದಿಲ್ಲ ನೃತ್ಯ ರೂಪಕ ಅಂದ್ರೆ. ಹಾಗಾಗಿ ಒಂದೊಂದು ತುಣುಕನ್ನ ತಗೊಂಡು ಅದಕ್ಕೆ ನೃತ್ಯ ಹಾಗೇನೆ ಸಂಯೋಜನೆಗಳನ್ನ ಮಾಡಿ, ನಾಟಕ ನೃತ್ಯ ಎರಡನ್ನೂ ಕೂಡ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿರುವಂತಹ ಒಂದು ನೃತ್ಯ ರೂಪಕ. ನಾವ್ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ರು ನಿಮ್ಮ ಕಾರ್ಯ ಇದು ಎಲ್ಲರಿಗೂ ಇರುತ್ತೆ, ಎಲ್ಲರೂ ಬ್ಯುಸಿ ಇರ್ತಾರೆ, ಬಟ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಯಾವಾಗಾದ್ರೂ ನಾವು ಈ ತರ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾಗ ಈ ಕಾರ್ಯಕ್ರಮವನ್ನ ತಮ್ಮ ಮಕ್ಕಳು ಜೊತೆ ಬಂದು ಈ ಕಾರ್ಯಕ್ರಮವನ್ನ ನೋಡ್ಬೇಕು, ಯಶಸ್ವಿಗೊಳಿಸ್ಬೇಕು, ಹಾಗೇನೆ ಸಾಕಷ್ಟು ನಮ್ಮ ನಾಡಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ.